ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಲಂಡನ್ಗೆ ಹೋಗ್ತಾ ಇದ್ದೀವಿ ಗೈಸ್. ಏನಂದರೆ ನಮಗೆ ಒಂದು ಇವೆಂಟ್ ಐತೆ. ಸೊ ಕನ್ನಡದವರು ಆರ್ಗನೈಸ್ ಮಾಡಿರೋ ಒಂದು ಇವೆಂಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಟ್ರೈನೆಲ್ಲ ಹತ್ಕೊಂಡು ಬಂದೈತಿ. ಯಾಕಂದರೆ ಗೈಸ್ ನಾವು ಸೆಕೆಂಡ್ ಟೈಮ್ ಇದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ನಮಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅಲ್ಲೆಲ್ಲ ಗಾಬರಿಲಿ ಯಾವುದೂ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ. ಸೊ ಇವಾಗ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಅದಕ್ಕೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಈಗ ಬನ್ನಿ ಗೈಸ್, ಲಂಡನ್ನಲ್ಲಿ ಟ್ರೈನ್ ಸ್ಟೇಷನ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಗೈಸ್ ಇಲ್ಲಿ ಎಲ್ಲ ಚೆನ್ನಾಗೈತೆ, ಬಟ್ ಆದರೆ ಈ ಟ್ರೈನ್ಗಳ ರೂಟ್ಸ್ ಕಂಡುಹಿಡಿಯೋದೇ ಸ್ವಲ್ಪ ಕಷ್ಟ. ಗೈಸ್ ಟ್ರೈನು ಗೊತ್ತಿಲ್ಲ ಏನಂತ ಓಡ್ತಾ ಇದ್ದೀವಿ. ಇಲ್ಲೊಬ್ಳು ನೋಡಿ, ಒಬ್ಳು ಓಡ್ತವಳೆ. ಅದು ಎಲ್ಲಿ ಏನಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಟ್ರೈನು ಹೆಂಗಿಂಗು ಅನಿಸ್ತೈತೆ, ಏನು ಗೊತ್ತಾಯ್ತಿಲ್ಲ. ಅದೆಲ್ಲಿ ಅಂತ ಗೊತ್ತಿಲ್ಲ, ಓಡ್ತಾ ಇದ್ದೀವಿ ಸುಮ್ಮನೆ. ಟ್ರೈನ್ ಬರ್ತಿಲ್ಲ ಅಂತ ನಾವು ಎಷ್ಟೆಲ್ಲ ಇದು ಮಾಡ್ತಾಯಿದ್ರೆ ಇಲ್ಲಿ ನೋಡಿ, ಫೋಟೋಗೆ ಪೋಸ್ಟ್ ಕೊಡ್ತಾ ನಿಂತವಳೆ ಗೈಸ್. ఎందుకు నీకు ఏస్ బతుకు ಒಬ್ಳು ಫೋಟೋಗೆ ಪೋಸ್ಟ್ ಕೊಡ್ತಾ ನಿಂತವಳೆ. ಸೊ ಬನ್ನಿ, ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಟ್ರೈನ್ ಬಂದಮೇಲೆ ಅಲ್ಲೋಗಿ ಸಿಗೋಣ. ಇವಾಗ ಹೋಗ್ತಾ ಇದ್ದೀವಿ, ಅಲ್ಲೋಗ್ಬಿಟ್ಟು ಸಿಗ್ತೀವಿ. ಮತ್ತು ಲಂಡನಲ್ಲಿ ಟ್ರೈನ್ಸ್ ಎಲ್ಲ ಗೈಸ್ ಜಸ್ಟ್ ನಾವು ಲಂಡನ್ ವಿಕ್ಟೋರಿಯಾಗೆ ರೀಚ್ ಆಗಿದ್ದೀವಿ. ಸೊ ಕಪ್ಪತ್ತೆ ಬಿಸಿಲು ಗೈಸ್. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅದಕ್ಕೆ ಯಾವುದಾದ್ರೂ ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕ್ತಾ ಇದ್ದೀವಿ. ಅದೇನಾದರೂ ಸಿಕ್ಕಿದ್ರೆ ಫಸ್ಟ್ ಹೋಗಿ ಊಟ ಮಾಡಬೇಕು, ಹೊಟ್ಟೆ ಸಿಗೈತೆ. ಇವೆಂಟ್ ಸ್ಟಾರ್ಟ್ ಆಗೋದು ನೈಟು. ಸ್ವಲ್ಪ ಇವತ್ತು ಹೆಂಗೂ ಭಾನುವಾರ ಅಲ್ವಾ, ಅದಕ್ಕೇ ಸ್ವಲ್ಪ ಬೆಳಗ್ಗೆನೇ ಬಂದ್ವಿ. ಲಾಸ್ಟ್ ನಾವು ಇವ್ಳು ಬರ್ಡನ್ ಬಂದಿದ್ದು, ಅದು ಬ್ರಿಡ್ಜ್ಗೆ ಹೋಗಿದ್ವಿ. ಸೊ ಲಾಸ್ಟು ನೈಟು ಗೈಸ್ ಈ ರೋಡಲ್ಲಿ ನಾವು ಇದ್ದಿದ್ದು. ಈ ರೋಡಲ್ಲಿ ಲಾಸ್ಟಲ್ಲಿ ನಾವು ನನ್ನ ಬರ್ಡೇ ಮುಗಿಸ್ಕೊಂಡು ಹಿಂಗೆ ಸ್ವಲ್ಪ ಇಲ್ಲಿ ದೂರ ಹೋದರೆ ಲಂಡನ್ ಬ್ರಿಡ್ಜ್ ಇಲ್ಲೇ. ಇಫ್ ಏನಾದರೂ ಆದರೆ ಲಂಡನ್ ಬ್ರಿಡ್ಜ್ ತೋರಿಸ್ತೀವಿ. ಮುಗಿಸ್ಕೊಂಡು ಇವಾಗ ಹೋಗಿದ್ದು, ಐ ಮೀನ್ ಆವಾಗ ಬಂದಿದ್ದು. ಇವಾಗ ಇಲ್ಲಿದ್ದೀವಿ. ನೋಡಿದ್ರೆ ಯಾವುದಾದ್ರೂ ಇದು ಸಿಕ್ಕಿದ್ರೆ ಜಸ್ಟ್ ಊಟ ಮಾಡಬೇಕು. ಆಮೇಲೆ ಇಂಡಿಯನ್ ರೆಸ್ಟೋರೆಂಟ್ ಸಿಕ್ಕಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತೀನಿ. ಈಗ ಮೆಕ್ಡೊನಾಲ್ಡ್ಸ್ಗೆ ಹೋಗ್ತಾ ಇದ್ದೀವಿ. 2 ಮೈಲ್ಸ್ ಏನೋ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗ್ತೀವಿ ಬನ್ನಿ ಗೈಸ್. ಬಿಸಿಲು ಮಾತಾಡೋಕ್ಕಾಗಲ್ಲ, ಕಣ್ಣೇ ಬಿಡೋಕ್ಕಾಯ್ತಿಲ್ಲ ನನಗಂತೂ. ಬನ್ನಿ ಗೈಸ್, ಅಲ್ಲಿ ಹೋಗಿ ಸಿಗೋಣ. ವಿಡಿಯೋ ಹಂಗೆ ಬರ್ತದೆ ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಿದ್ದೀವಿ. ಎಲ್ಲ ನಮ್ಮನೆ ದಯವಿಟ್ಟು ಏನಾದ್ರು ಆಚೆ ಈಚೆ ಏನಾದ್ರು ಆಗ್ಬಿಟ್ಟಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೋಬಿಡಿ. ಅಯ್ಯಪ್ಪ ಗೈಸ್, ಎಷ್ಟು ಜನ ಅಂದರೆ ಇವತ್ತು ಯಾವ ವಾರ? ವೀಕೆಂಡ್ ಅಲ್ವಾ, ಅದಕ್ಕೆ ವೀಕೆಂಡ್ ಸಂಡೇ ಇವತ್ತು. 2 ಮೈಲ್ ಇರೋ ಮೆಕ್ಡೊನಾಲ್ಡ್ಸ್ನ 20 ಮೈಲ್ ಓಡಾಡ್ದಂಗೆ ಆಯಿತು. ಒಬ್ಬರು ಕನ್ನಡದವ್ರು ಕಾಣಿಸ್ತಾ ಇಲ್ವಲ್ಲ ಗೈಸ್, ಯಾಕೆ? ಎಲ್ಲಿದ್ದೀರಾ ಕನ್ನಡದವ್ರೆಲ್ಲರೂ? ನಮ್ಮ ಕಡೆಗೆ ಕಾಣಿಸಲ್ವಾ ನೀವು ಯಾರು? ಕಾಣಿಸಿ ನಮಗೂ, ನಾವು ಪರಿಚಯ ಬಿಡ್ಕೊತೀವಿ ಕನ್ನಡದವರು ಅಂತ. ಒಬ್ಬರಾದ್ರೂ ಗೊತ್ತಿಲ್ವಲ್ಲ ಗೈಸ್ ನಮಗೆ ಲಂಡನ್ನಲ್ಲಿ. ಬನ್ನಿ ಮೆಕ್ಡೊನಾಲ್ಡ್ಸ್ಗೆ. ಆದರೆ ಇದು ಏನು ಇಲ್ಲೇ ಕುತ್ಕೊಂಡು ತಿನ್ನೋಕ್ಕೆ ಜಾಗ ಇಲ್ಲ,
ಅದಕ್ಕೆ ಈಚೆ ತಗೋಗೋದ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲೂ ಜಾಗ ಇಲ್ಲ. ಏನಂದರೆ ಅದೇ ನಮ್ಮ ಇಂಡಿಯಾದಲ್ಲಾಗಿದ್ದರೆ ಅಲ್ಲೇ ತಗೊಂಡು ಅಲ್ಲೇ ಎಲ್ಲರೂ ನಿಂತ್ಕೊಂಡು ಇಲ್ಲ ಎಲ್ಲ ಕುತ್ಕೊಂಡು ಜಾಗ ಇರೋ ಕಡೆ ಹೋಗ್ಬೋದಾಗಿತ್ತು. ಬಟ್ ನಾವು ಕೊಟ್ಟಿರೋ ದೇಶ ಇದು. ಆದರೆ ಇಲ್ಲಿ ಆ ಥರ ಇಂಡಿಸೆಂಟ್ ಥರ ಬಿಹೇವ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೇ ಪಾರ್ಸೆಲ್ ತಗೊಂಡು ಈಚೆ ಹೋಗ್ಬಿಟ್ಟು ತಿನ್ನೋದ ಅಂತ ಅಂದ್ಕೊಂಡಿದ್ದೀವಿ. ನೋಡೋದ ನೋಡಿ ಗೈಸ್, ಕ್ಯಾಬ್ ಬಂದು ಆಲ್ರೆಡಿ 10 ಮಿನಿಟ್ಸ್ ಆಯಿತು. ಓಡ್ತವಳೆ ಅಲ್ಲ. ಇವೆಂಟ್ ಆಗ್ತಿರೋ ಜಾಗಕ್ಕೆ ಯಾವುದು ಬಸ್ ಫೆಸಿಲಿಟೀಸ್ ಇಲ್ಲ ಅಂದರು. ಸೊ ಅದಕ್ಕೇ ನಾವು ಇವಾಗ ಕ್ಯಾಬಲ್ಲಿ ಓಡ್ತಾ ಇದ್ದೀವಿ. ಇಲ್ಲಿ ಕ್ಯಾಬ್ನ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್. ನಾವೆಲ್ಲೋ ಬುಕ್ ಮಾಡಿದರೆ ಅವ್ರು ಎಲ್ಲೋ ತಗೊಂಡಿರ್ತಾರೆ. ಇಲ್ಲ ನಮ್ಮದೇ ತಪ್ಪ, ಇಲ್ಲ ಅವ್ರ ತಪ್ಪ, ಇಲ್ಲ ಲೊಕೇಶನ್ ಅವು ಏನು ಅನ್ನೋದೇ ಅರ್ಥ ಆಗಲ್ಲ. ಕ್ಯಾಬ್ ಬಂದು ಆಲ್ರೆಡಿ 5 to 10 ಮಿನಿಟ್ಸ್ ಆಗೈತೆ. ನಾವು ಇವಾಗ ಹುಡುಕಿ ಇವಾಗ ಇದು ಓಡ್ಕೊಂಡು ಬಂದು ಇವಾಗ ಕ್ಯಾಚ್ ಮಾಡಿದ್ವಿ. ಇವಾಗ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಬಿಡಿ ಗೈಸ್. ಅಪ್ಪ ಸಾಕಾಯ್ತು. ಇನ್ನೂ ಇವೆಂಟ್ಗೆ ಹೋಗಿಲ್ಲ, ಆಗಲೇ ಸುಸ್ತಾಯಿತು. ಗೈಸ್ ಬಂದಿದ್ದೀವಿ. ಅಲ್ಲಿ ಆಲ್ರೆಡಿ ಕನ್ನಡ ಸಾಂಗ್ಸ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಗೈಸ್. ಸೊ ಗೈಸ್ ಇವಾಗ ಇವೆಂಟ್ ಮುಗೀತು. ಸೊ ಇದು ಎಲ್ಲಿ ಗೊತ್ತಾ, ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಕನ್ನಡದವರೇ ಇರೋದು. ಎಲ್ಲ ಬಸ್ಗೆ ಕ್ಯಾಬ್ಗೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಲಂಡನ್ ಬಸ್ ಐತೆ. ಸೊ ಎಲ್ಲ ಬಸ್ಸು ಎಲ್ಲ ವೆಯ್ಟ್ ಮಾಡ್ತಿದ್ದವರೆಲ್ಲ ಇವಾಗ ಬಸ್ಸು ಕ್ಯಾಬ್ಗೆಲ್ಲ ಇರ್ತಾರೆ. ಬಾಯ್ ಹೋಗ್ತಿಲ್ವಾ ಗೈಸ್? ಇವರು ನಮ್ಮ ಮೈಸೂರು ಮತ್ತು ಮಂಡ್ಯದವ್ರಂತೆ. ಅಲ್ಲೇನೇ ಚಿಮಿಕಾ, ಕೆಲವೊಬ್ಬರು ಜನ ಮೈಸೂರವ್ರವ್ರೆ. ಸ್ವಲ್ಪ ಎನ್ನಾರ್ಮೋಲ ಮತ್ತು ಮಂಡ್ಯ ಮತ್ತು ಮರಿಮಲಪ್ಪ ಕಾಂಪೌಂಡು ಅಲ್ಲಿಂದೆಲ್ಲ ಬಂದ್ಬಿಟ್ಟವ್ರೆ ಗೈಸ್ ಎಲ್ಲರೂ. ಸೊ ಚೆನ್ನಾಗಿತ್ತು ಇವೆಂಟು. ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಕಿಚ್ಚಾಡಿ ವಾಯ್ಸೆಲ್ಲ ಹೋಗ್ಬಿಟ್ಟಿದೆ. ನಾವಿವಾಗ ಟ್ರೈನಲ್ಲಾಗಿ ಬಸ್ಸಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ, ಅದಕ್ಕೆ ಬುಕ್ ಮಾಡಿದ್ವಿ. ಸೊ ಕ್ಯಾಬು ಬರ್ತಾಯಿದೆ. ಕ್ಯಾಬ್ ಎಷ್ಟು ಗೊತ್ತಾ ಗೈಸ್? ಈಗ INR 7,000 ಕ್ಯಾಬ್ಗೆ. ಅದೇ ಟ್ರೈನಲ್ಲಿ ಹೋಗಿದ್ರೆ ಒಂದು 4 ಇಲ್ಲ 5 ಆಗಿರೋದೇನೋ, 4,000 to 5,000 ಆಗಿರ್ತಿತ್ತು. ಈಗ ಆಲ್ರೆಡಿ ಟೈಮ್ ಆಗಿರೋದಕ್ಕೆ ಈಗಂತೂ ಹೋಗೋಕ್ಕಾಗಲ್ಲ. ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀವಿ. ತುಂಬ ತಿಂಗಳಾಗಿತ್ತು, ತುಂಬ ತಿಂಗಳಾಗಿತ್ತು ನಾವು ಕನ್ನಡ ಇವೆಂಟ್ ಅಟೆಂಡ್ ಮಾಡಿ. ಸೊ ಅಟೆಂಡ್ ಮಾಡಿ ಅಷ್ಟು ಇದರಲ್ಲಿ ಎಷ್ಟು ಸೈಲೆಂಟಾಗಿರ್ತದೆ ಲಂಡನ್ನು ಅಂದರೆ ಸ್ವಲ್ಪ ಸೈಲೆಂಟಾಗಿರುತ್ತೆ. ನೋಡಿ ಹೆಂಗಿರುತ್ತೆ ಅಂತ ನೋಡಿ. ಅವ್ರವ್ರ ಪಾಡಿಗೆ ಬರ್ತಾರೆ, ಅವ್ರವ್ರ ಪಾಡಿಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಲಂಡನ್ದು ನೈಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ ಕ್ಯಾಬಲ್ಲಿ. ಅವಾಗ ಅಲ್ಲಿ ಹೋಗಿ ಸಿಗ್ತೀವಿ. ಎಲ್ಲೆಲ್ಲೂ ಕನ್ನಡ ಸೌಂಡು ಗೈಸ್, ಕನ್ನಡದವ್ರು ಮಾತಾಡ್ತವ್ರೆ. ಎಷ್ಟೋ ದಿನ ಆದಮೇಲೆ ಎಲ್ಲೋ ಬಂದಿದ್ದೀವಿ ಅಂದರೆ ಯಾವುದೋ ಮುಂದೆ ಮೈಸೂರು ಯಾವ್ದಾರ ಬಂದಿದ್ದೀವೋ ಅಂತ ಅನ್ನಿಸ್ತೈತೆ. ಬರೀ ಎಲ್ಲ ಕನ್ನಡ ಮಾತಾಡ್ತವ್ರೆ. ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಜಾಸ್ಟರ್ ಗೈಸ್ ಫುಲ್ಲು ಹೆಂಗೆ ಕುಂದಾಗ್ತದೆ ಅಲ್ಲಿ ಕುಂದಿನ ಇದಕ್ಕೆ ವೀಡಿಯೋಸ್ ಎಲ್ಲ ಫೋನೇ ನಾವು ನೆನಪೇ ಇಲ್ಲ, ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ವೀಡಿಯೋ ಮಾಡಿಸಿದ್ದೀವಿ, ಅದನ್ನೇ ಸ್ವಲ್ಪ ಹಾಕ್ತೀವಿ ನೋಡಿ. ಸೊ ಇವಾಗ ಮಾತಾಡೋಕ್ಕಾಗಲ್ಲ, ಎಲ್ಲ ಸ್ವಲ್ಪ ಗಲಿಬಿಲಿ ಸೌಂಡ್ ಬರ್ತದೆ. ಸೊ ಕ್ಯಾಬಲ್ಲಿ ಸಿಗ್ತೀವಿ. ಕ್ಯಾಬಲ್ಲಿ ರಾತ್ರಿ ಹೊತ್ತು ನೈಟಲ್ಲಿ ಲಂಡನ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಸೊ ಅಷ್ಟೇ ಗೈಸ್. ನಮ್ಮನ್ನ ಪಿಕ್ ಮಾಡೋಕ್ಕೆ ಯಾವುದು ಬಂದಿರೋದು ಕಾರು ನೋಡಿ. BMW ಐತಿದ್ದೀವಿ ನಾವು ಗೈಸ್.
ಐತೆ ಕಾರ್ ಅಂದರೆ ಈಚೆಯಿಂದ ಇನ್ನೂ ಸಕ್ಕತ್ತಾಗೈತೆ. ಲಂಡನ್ ಹಿಂಗೆ ಕಾಣಿಸುತ್ತೆ ಆದರೆ ಕಾಣಿಸ್ತಾ ಇಲ್ಲ ಇಷ್ಟೇ. ಗೈಸ್ ಇವಾಗ ಎಲ್ಲ ಆಯಿತು, ಕ್ಯಾಬ್ ಇಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಸಖತ್ ಚಳಿ ಐತೈತೆ, ಸಿಕ್ಕಾಪಟ್ಟೆ ಚಳಿ, ಮನೆಗೆ ಹೋಗಬೇಕು, ಮಾತಾಡೋಕ್ಕೂ ಐತೆ ಇಲ್ಲ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಸಿಗ್ತೀವಿ. ಆಲ್. Bye. ಬಾಯ್.